ನೋಡಿ ಆಯ್ತು ಬಂಗಾರ ಆಯ್ತು. ಸೊ ಗೈಸ್, ಇವತ್ತು ನಾನು ಒಂದು ರೈಡಿಗೆ ಬಂದಿದ್ದೀನಿ. ಅದು ನಮ್ಮ ತಮ್ಮನ ಜೊತೆ ಫಸ್ಟ್ ಟೈಮು. ರೈಡ್ ಮುಗಿಸ್ಕೊಂಡು ವಾಕಿಂಗ್ ಕರ್ಕೊಂಡು ಹೋಗಿ ಆಮೇಲೆ ಒಂದು ಮೂವಿನೂ ಹೋಗ್ತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ತಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವ್ನ ಮನೆ ಕೆಂಗೇರಿನಲ್ಲಿದೆ. ಸೊ ನಾನು ಅಂದ್ಕೊಂಡೆ ಒಂದು 5 ದಿವಸ ಅವ್ನ ಮನೆಯಲ್ಲಿ ಇದ್ದು ಬರೋಣ ಅಂತ. ಸೊ ಹಂಗೇ ಒಂದು ಬೈಕ್ ರೈಡಿಗೂ ಹೋಗೋಣ ಅಂದ್ಕೊಂಡೆ. ಸೊ ಅದಕ್ಕೆ ಹೆಲ್ಮೆಟ್ ತಂದೆ. ಸೊ ಬನ್ನಿ, ಅವ್ನು ಬರೋಕ್ಕೆ ಕಾಯ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಅವ್ನು ಬಂದಮೇಲೆ ಅವನ್ನ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಫೈನಲಿ ಬಂದ ನೋಡಿ. ಹಾಯ್, ಬಂದು ಬ್ಯಾಗ್ ಫ್ಲೋಟ್ ಮಾಡಿಬಿಟ್ಟು ಏನೋ ಕೆಫೆಗೆ ಹೋಗ್ಬೇಕಂತೆ. ಸೊ ಜೊತೆಗೆ ಇವಾಗ ಕೆಫೆಗೆ ಹೋಗ್ಬಿಟ್ಟು ಅವ್ನ ಮನೆಗೆ ಹೋಗ್ತೀವಿ. ಸೊ ಗೈಸ್, ನಾನು ಇವಾಗ ಅವ್ನ ಮನೆಗೆ ಬಂದೆ. ಅವ್ನ ನಾಯಿ ಮೀಟ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೆ. ಬಿಡ್ಲಾ ನೋಡಿ. ಆಯ್ತು ಬಂಗಾರ ಆಯ್ತು. ಎಷ್ಟು ಕ್ಯೂಟ್ ನಾಯಿ ಅಂದರೆ ಇದು, ಸಖತ್ ಕ್ಯೂಟ್ ನಾಯಿ. ತುಂಬ ಪ್ಲೇಫುಲ್ಲು, ಹೆವಿ ಆ್ಯಕ್ಟಿವು. ಕ್ಯೂಡಿ. ಬಾ ಒಳಗಡೆ ಹೋಗೋಣ. ಬಾರ ಒಳಗಡೆ ಹೋಗೋಣ. ಅದು ನಾನು ಬೆಲಿ ರಬ್ ಕೊಡೋ ತನಕ ಅದು ಬಿಡಲ್ಲ ಒಳಗಡೆ ಹೋಗೋಕ್ಕೆ. ಹಂಗೆ ಬಾ ಒಳಗಡೆ ಹೋಗೋಣ. ತಿರ್ಗಾ ಬಿಡ್ತಾಯಿಲ್ಲ ಯಾಕೋ. 10 ಮಿನಿಟ್ಸು. ಆಯಿತು, ಬಾ ಹೋಗೋಣ ಒಳಗಡೆ. ಸೊ ಗೈಸ್, ಇವತ್ತು ನಾನು ಒಂದು ರೈಡಿಗೆ ಬಂದಿದ್ದೀನಿ. ಅದು ನಮ್ಮ ತಮ್ಮನ ಜೊತೆ ಫಸ್ಟ್ ಟೈಮು. ನನ್ನ ಹತ್ರ ಇದೇ ಬೈಕ್ ಇತ್ತು ಒಂದು 7 ಮಂತ್ಸ್ ಆಗೋ. ಆ್ಯಂಡ್ ನಂದು ಕಾರ್ತಿಕ್ದು ಆ್ಯಂಡ್ ಆದಿ ಹತ್ರ ಸೇಮ್ ಬೈಕ್ ಇತ್ತು. ಸೊ ಅದು ನಾವು 3 ಜನನೂ ಮಾಡಿಬಿಟ್ಟು ಕಾರುಗಳಿಗೆ ಅಪ್ಗ್ರೇಡ್ ಆಗಿಬಿಟ್ವಿ. ಸೊ ತುಂಬ ದಿವಸ ಆಯ್ತಂತ ನನ್ನ ತಮ್ಮನ ಹತ್ರ ಈ ಬೈಕ್ ಇತ್ತು, ಅದಕ್ಕೆ ನಾನು ಒಂದು ತೊಗೊಂಡು ಬಂದೆ. ಸೊ ಒಂದು ಚಿಕ್ಕ ರೈಡ್ ಹೋಗ್ತಾ ನಾವು ಒಂದು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಸೊ ಬ್ರೇಕ್ಫಾಸ್ಟ್ ಸ್ಪಾಟ್ ಬಾಬು ಹೋಟೆಲ್ ಅಂತ ಏನೋ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ನಿಲ್ಲಿಸಿದ್ವಿ. ಆ್ಯಂಡ್ ಅದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಿಕ್ಕಿದ ರೈಡ್ ಕಂಟಿನ್ಯೂ ಮಾಡ್ತೀನಿ. ನಂಗೆ ಡೆಸ್ಟಿನೇಷನ್ ಬರ್ತದೆ ಆ್ಯಕ್ಚುಲಿ. ಸುಮ್ಮನೆ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಬಂದಮೇಲೆ ಕೇಳೋಣ ತಿರ್ಗ. ಯಾವುದಾದ್ರೂ ರೈಡಿಗೆ ಬಂದರೆ ಈ ಲೋಕಲ್ ಫುಡ್ ಯಾವತ್ತೂ ಟ್ರೈ ಮಾಡಬೇಕು. ಸೊ ನೋಡಿ, ಇಡ್ಲಿ ವಡೆ ಒಂದು ಬಾಬು ಹೋಟೆಲ್ ಅಂತ ಎಲ್ಲೋ ಇದೆ. ಸೊ ಇಲ್ಲೇ ದೇವನಹಳ್ಳಿ ಮುಂದೆ ಬಂದರೆ ಇದು ಸಿಗ್ತಾಯಿತ್ತು. ಸೊ ಇವಾಗ ತಿಂಡಿ ರೈಡ್ ಮುಂದೆ ಹೋಗೋಣ. ಗೈಸ್, ನಾವು ಇವಾಗ ಕೈಲಾಸಗಿರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ತಿಂಡಿ ಮುಗಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ನಾನು ಇನ್ನೂ ಕಾಯ್ತಾ ಇದ್ದೀನಿ ನನ್ನ ತಮ್ಮ ಬರೋಕ್ಕೆ. ಆ್ಯಂಡ್ ಅವ್ನು ಬಂದಮೇಲೆ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಗೈಸ್, ತಿಂಡಿ ಮುಗಿಸ್ಕೊಂಡು ಅಲ್ಲಿ ಆ್ಯಕ್ಚುಲಿ ತಿಂಡಿ ಇರೋ ಜಾಗದಲ್ಲಿ ಕಾಫಿ ಇರಲಿಲ್ಲ. ಸೊ ಅದಕ್ಕೆ ನಾವು ಕಾಫಿಗೋಸ್ಕರ ನಿಲ್ಲಿಸಿದ್ವಿ. ಸೊ ಗೈಸ್, ಫೈನಲಿ ಕಾಫಿ ಬಂತು. ಆ್ಯಂಡ್ ನಾನು ಪ್ರೀವಿಯಸ್ ಸ್ಟಾಪಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ. ಸೊ ಇವ್ರು ನಮ್ಮ ಶ್ರೀರಾಮ್ ದೊಡ್ಡಪ್ಪ. ಆ್ಯಂಡ್ ಇವರು ಅರುಣ್ ಮಾಮ ಅಂತ. ಆ್ಯಂಡ್ ಇವರು ಆದಿಯವರಪ್ಪ. ಸೊ ಎಲ್ಲರೂ ಬೈಕಲ್ಲೇ ಬಂದಿದ್ದಾರೆ. ಆ್ಯಂಡ್ ಇವ್ರ ಹತ್ರ ಹೈನಸ್ ಇದೆ, ಇವ್ರ ಹತ್ರ KTM ADV, ಇವನ ಹತ್ರನೂ KTM ADV. ಇವ್ರು ಟ್ರಯಂಫಲ್ಲಿ ಬಂದಿದ್ದಾರೆ. ಸೊ ಹೆವಿ ಮಜಾ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಏನಿದೆ ಅಂತ ತೋರಿಸ್ತೀನಿ. ಸೊ ಗೈಸ್, ಇವಾಗ ನಾವು ಒಂದು ಅಸೆಂಡ್ ರೀಚ್ ಆಗಿದ್ವಿ. ಆ್ಯಂಡ್ ಹೆವಿ ಆಫ್ ರೋಡಿಂಗ್ ಇತ್ತು. ಎಲ್ಲರದು ಆಫ್ ರೋಡಿಂಗ್ ಬೈಕ್ಸು, ಬರೀ ಇಬ್ಬರದು, ಅವ್ರದ್ದು ಆಮೇಲೆ ನಂದು. ಸೊ ನಾವು ಮಾತ್ರ ಚೂರು ಹುಷಾರಾಗಿ ಬರಬೇಕಾಗಿತ್ತು. ಬಟ್ ಇವರಿಬ್ರು ಆರಾಮ್ ಮೇಡ್ ಫಾರ್ ಆಫ್ ರೋಡಿಂಗ್. ಸೊ ನಾನು ಇದನ್ನು ಇಟ್ಕೊಂಡು ಬಂದಿದ್ದೀನಿ. ಸೊ ಮಜಾ ಬಂತು. ನೋಡಿ ವ್ಯೂ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ವ್ಯೂ, ಅಮೇಝಿಂಗ್ ವ್ಯೂ. ಈಗ ನೆಕ್ಸ್ಟ್ ಏನಿದೆ? ಇನ್ನೂ ಮೇಲೆ ಇದೆಯಾ?
ಟೆಂಪಲ್ ಯಾವಾಗ ಬರೋದು? ಓಕೆ ಓಕೆ ಓಕೆ. ಸೊ ಇನ್ನೂ ಮೇಲೆ ಹೋಗಬೇಕು ಆ್ಯಂಡ್ ಟೆಂಪಲ್ ಬರುತ್ತೆ. ಬಟ್ ಇಲ್ಲಿ ಒಂದು ವ್ಯೂ ಪಾಯಿಂಟಿಗೆ ನಿಲ್ಸಿದ್ವಲ್ಲ, ಸೊ ಇದೇ ವ್ಯೂ ಸಕ್ಕತ್ತಾಗಿದೆ, ವೆರಿ ನೈಸ್ ವ್ಯೂ. ಸೊ ಬನ್ನಿ ಮುಂದೆ. ಸೊ ಗೈಸ್, ನಾವು ಇವಾಗ ಟೆಂಪಲಿಗೆ ಫೈನಲಿ ರೀಚ್ ಆದ್ವಿ. ಆಫ್ ರೋಡಿಂಗ್ ಅಂತೂ ಸಕ್ಕತ್ತಾಗಿತ್ತು. ಇಲ್ಲಿ ಅಭ್ಯಾಸ ಇಲ್ಲದೇ ಇರೋರು ಇಲ್ಲೆಲ್ಲ GT ಓಡಿಸ್ಕೊಂಡು ಆಫ್ ರೋಡಿಗೆಲ್ಲ ಬಂದರೆ ಹೆವಿ ಕಷ್ಟ ಆಗ್ಬೋದು. ಬಟ್ ಸಕ್ಕತ್ತಾಗಿತ್ತು ನನಗೆ. ಸೊ ಇದೇ ಟೆಂಪಲ್ಲು ಅಲ್ಲಿ. ಸೊ ಸಕ್ಕತ್ತಾಗಿದೆ. ಬಟ್ ಒಳಗಡೆ ಎಲ್ಲ ವೀಡಿಯೋಗ್ರಫಿ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ಆಚೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಟೆಂಪಲ್ ಹತ್ರ ಎಷ್ಟಾಗುತ್ತೋ ತೋರಿಸ್ತೀನಿ. ಬನ್ನಿ, ಇಲ್ಲಿ ಇನ್ನೊಂದು ಏನೋ ವ್ಯೂ ಪಾಯಿಂಟೂ ಇದೆ ಅಂತೆ, ಅದು ಹೋಗಿ ನೋಡೋಣ. ಬೇಸಿಕ್ಲಿ ನನ್ನ ಮಾಮ ಎಲ್ಲರೂ ರೈಡರ್ಸೇ. ಸೊ ಚೂರು ಮಜಾ ಆ ಥರ ನೋಡಿದ್ರೆ. ಆದಿಗೂ ಹೆವಿ ಕಂಪ್ನಿ ಸಿಗುತ್ತೆ, ಬಿಕಾಸ್ ಅವನ ಹತ್ರನೂ ಬೈಕ್ ಇದೆ ಆ್ಯಂಡ್ ಎಲ್ಲರೂ ಮನೆ ಹತ್ತತ್ರ ಇದೆ ಅವ್ರಿಗೆ. ಸೊ ನಾನು ಅವ್ರ ಜೊತೆ ಫಸ್ಟ್ ಟೈಮ್ ಬಂದಿರೋದು. ಬಟ್ ಅವರೆಲ್ಲ ಹೆವಿ ರೈಡ್ಸಿಗೆ ಹೋಗ್ತಾ ಇರ್ತಾರೆ. ಮುಂದೆನೂ ಆದರೆ ನಾನು ಹೋಗ್ತೆ ಅಷ್ಟೇ. ಸೊ ಗೈಸ್ ನೋಡಿ, ಇದೆ ವ್ಯೂ ಪಾಯಿಂಟ್ ಹೇಳಿದ್ದು ಟೆಂಪಲ್ ಹತ್ರ. ನೋಡಿ ಸಕ್ಕತ್ತಾಗಿದೆ. ಇಲ್ಲಿ ವ್ಯೂ ಅಂತೂ ಏನೂ ಕಮ್ಮಿ ಇಲ್ಲ. ಸೊ ಈ ಎಂಟೈರ್ ರೈಡ್ಗೆ ಯಾವತ್ತಾದರೂ ಈ ರೈಡು ಟ್ರೆಕ್ಕು ಏನಾದರೂ ಇದ್ರೂ ವ್ಯೂಗೇನೆ ಅದರದ್ದು ಬರ್ತಿರೋದು. ಆ ಎಫರ್ಟು ಅದೆಲ್ಲ ಹಾಕಿದ್ಮೇಲೆ ಈ ಥರ ವ್ಯೂ ಸಿಕ್ಕಿದ್ಮೇಲೆ ಸಕ್ಕತ್ತಾಗಿರುತ್ತೆ. ಸೊ ಹೆಂಗಿದೆ ಎಷ್ಟೇ ನೋಡಿದ್ರು ಸಾಕಾಗ್ತದೆ ನನಗೆ ಆ್ಯಕ್ಚುಲಿ ವ್ಯೂ ನೋಡಿ. ಕ್ಯಾಮ್ರಾ ಆ್ಯಕ್ಚುಲಿ ಏನೂ ಜಸ್ಟಿಸ್ ಮಾಡಲ್ಲ. ಆ್ಯಂಡ್ ಆಲ್ಸೋ ನನಗೆ ಗೋಪ್ರೋ ಏನೂ ಇರಲಿಲ್ವಲ್ಲ, ಅದಕ್ಕೆ ನಾನು ರೈಡ್ ಟೈಮಲ್ಲೂ ಏನೂ ತೋರಿಸೋಕ್ಕಾಗಿಲ್ಲ. ಬಟ್ ಚೂರ್ ರೈಡ್ ಕ್ಲಿಪ್ಸು ನಾನು ಇನ್ಸ್ಟಾಗ್ರಾಮಲ್ಲೂ ಇದೆ. ಸೊ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಇನ್ನೂ ನೋಡಿಲ್ವೋ ಇವತ್ತು ನೋಡಿ. ಸೊ ಅದನ್ನು ನೋಡ್ಬೋದು ನೀವೆಲ್ಲ. ಸದ್ಯಕ್ಕೆ ಇಷ್ಟೇ. ಇವಾಗ ಏನೋ ಒಂದು ಫ್ಯಾಕ್ಟ್ ಹೇಳ್ತಾ ಇದ್ದಾರೆ. ಏನು ಹೇಳಿ ಅರುಣ್ ಮಾಮ? ಸೈಡ್ ಈಸ್ ಕರ್ನಾಟಕ, ಅನದರ್ ಸೈಡ್ ಈಸ್ ಆಂಧ್ರ ಪ್ರದೇಶ್. ಸೊ ಇಲ್ಲಿ ಒಂದು ಸೈಡು ಕರ್ನಾಟಕ, ಇನ್ನೊಂದು ಸೈಡು ಆಂಧ್ರ ಪ್ರದೇಶ್. ಅದೇ ಸಾಹಿತ್ಯ ಬಂದಿರೋ ಕಡೆ. ನಾನು ಇಲ್ಲಿಂದ ಜಂಪ್ ಹೊಡೆದ್ರೆ ಆಂಧ್ರ ಪ್ರದೇಶ್ ಡೈರೆಕ್ಟ್ ರೀಚ್ ಆಗ್ತೀನಿ. ಹಂಗೆ ಸ್ವರ್ಗಕ್ಕೂ ರೀಚ್ ಆಗ್ಬಿಡ್ತೀನಿ. ನೋಡಿ ನಮ್ಮ ಮಾಮ ಹೆಂಗೆ ಎಂಜಾಯ್ ಮಾಡ್ತಾ ಇದಾರೆ ಅಲ್ಲಿ. ಸಕ್ಕತ್ತಾಗಿದೆ. ಸೊ ಇಲ್ಲಿ ಮುಂಚೆ ಕರೀತಾ ಇದ್ದಿದ್ದು ಅಂಬಾಜಿ ದುರ್ಗಾ ಫೋರ್ಟ್ ಅಂತೆ. ಅಲ್ಲಿ ನೋಡಿ ಫೋರ್ಟ್ ಇದೆ, ಅಲ್ಲಿ ನೋಡಿ ಫೋರ್ಟ್ ಮೇಲೆ ಇರೋದು. ಅಲ್ಲಿ ಫೋರ್ಟ್ ಇದೆ, ಕೆಳಗಡೆ ದೇವಸ್ಥಾನ ಇದೆ. ಆ್ಯಂಡ್ ಇವಾಗ ಯಾವುದಾದ್ರು ತಿರ್ಗಾ ಹೇಳಿ ಫೋರ್ಟ್ ಅದಕ್ಕೆ ಮುಂಚೆ ಅಂಬಾಜಿ ದುರ್ಗಾ ಫೋರ್ಟಿಂದ ಕೈಲಾಸಗಿರಿ ಇವಾಗ ಆಗಿದೆ. ಸೊ ಗೈಸ್, ಇಲ್ಲಿ 15X ನನಗೆ 2-3 ಹಾರ್ಸ್ ಕಾಣ್ತಾ ಇದೆ. ಐ ಡೋಂಟ್ ಥಿಂಕ್ ಇದು ಯಾರೋ ಸಾಕಿರೋದು. ಸೊ ಸಕ್ಕತ್ತಾಗಿದೆ. ಇಲ್ಲೂ ಹಾರ್ಸಸ್ಸು. ಆ್ಯಂಡ್ ನೋಡಿ ನಮ್ಮ ಅಣ್ಣನೋ ತಮ್ಮನೋ ಅದು ಹಂಗೆ ಕರ್ಕೊಂಡು ನನಗೆ ಸೊ ನನ್ನ ತಮ್ಮ ಏನು. ಬಟ್ ಸಕ್ಕತ್ತಾಗಿತ್ತು ರೈಡು. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. 6 ತಿಂಗಳು ಆದಮೇಲೆ ಓಡಿಸಿದ್ದೀರಿ. ಇಮ್ಯಾಜಿನ್ ಮಾಡಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಕಾರ್ಗಿಂತ ಯಾವತ್ತಾದರೂ ಎನಿ ಡೇ ನಾನು ಬೈಕೇ ಚೂಸ್ ಮಾಡೋದು. ಬಟ್ ಯಾವತ್ತಾದರೂ ನಾವು ಅಪ್ಗ್ರೇಡ್ ಆಗಲೇಬೇಕು ಅಂತ ಕಾರಿಗೆ ಅಪ್ಗ್ರೇಡ್ ಆದ. ಮುಂದಕ್ಕೂ ನಾನು ಬೈಕ್ ತೊಗೊತೀನಿ. ಬಟ್ ಸದ್ಯಕ್ಕೆ ಕಾರ್. ಸೊ ಗೈಸ್, ನಾವು ಓಡಿಸಿ ಸುಸ್ತಾಗ್ಬಿಟ್ಟಿದೆ ಇವಾಗ ಆ್ಯಕ್ಚುಲಿ. ಆ್ಯಂಡ್ ನಾನು ಇವಾಗ ಆದಿಗೆ ಕಾಯ್ತಾನೇ ಇದ್ದೀನಿ. ಅವರು ಇನ್ನೂ ತುಂಬ ಸ್ಲೋ. ನಾವಿಬ್ಬರು ಇಲ್ಲಿದ್ದೀವಿ, ಬಂದ್ಬಿಟ್ಟಿದ್ದೀವಿ ಬೇಗ. ಸೊ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವು 3 ಜನ ಬೇಗ ಬಂದ್ಬಿಟ್ವಿ. ಬಟ್ ಅವರು ಎಲ್ಲೋ ಸ್ಟಕ್ ಆಗಿರ್ತಾರೆ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಅವ್ರು ಬಂದಮೇಲೆ ತಿರ್ಗಾ ಕಂಟಿನ್ಯೂ. ನಮ್ಗೆ ಈ ವೇಳೆ ಒಂದು ಬ್ರೇಕ್ ಸಿಕ್ತು ನಮಗೆ. ಸೊ
ಬನ್ನಿ ಬಂದಮೇಲೆ ಕಂಟಿನ್ಯೂ ಮಾಡೋಣ. ನಾವು ರೈಡ್ ಮುಗಿಸ್ಕೊಂಡು ಬರ್ತಾ ಇರೋವಾಗ ನೀವೇ ನಮ್ಮ ಮನೆಗೆ ಪಾಸ್ ಆಗ್ತಾಯಿದ್ವಿ. ಸೊ ನಮ್ಮ ಮನೆಗೆ ಎಲ್ಲರೂ ಬಂದು ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ. ಬಾಯ್ ಮೇಡಮ್ಮ ಬಾಯ್ ಬಿಡು. ಹೆಂಗನ್ಸ್ತು ನಾವು ವಾಪಸ್ ಬಂದು ವಿಸಿಟ್ ಮಾಡೋದಕ್ಕೆ? ಇನ್ನೊಂದು 5 ದಿವಸ, ಇನ್ನೊಂದು 4 ದಿವಸ ಆದ್ಮೇಲೆ ಬರ್ತೀನಿ. ಐರಾ ತಲೆ ತಿನ್ನೋದು ಓಕೆ, ನಿನ್ ತಲೆ ಎಲ್ಲಿ ತಿಂತಾನೆ ಇವಾಗ? ಬರೀ ಐರಾ ಮಾತ್ರ ನಮ್ಗೆ ಇದು ಮಾಡಲ್ಲ ಅಂತ ಅದೇನೋ ನಿಜ. ಸರಿ ಸರಿ ಬನ್ನಿ ಹೋಗೋಣ ಇವಾಗ ಅದೇ ಮನೆಗೆ. ಸೊ ಗೈಸ್, ನಾವು ಟ್ರೆಕ್ ಮುಗಿಸ್ಕೊಂಡು ಇವಾಗ ಬಂದ್ವಿ. ಟ್ರೆಕ್ಕು ಮನೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಇವಾಗ ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಫುಲ್ ಸುಸ್ತಾಗಿದೆ, ಬಟ್ ಸರಿ, ಅವ್ನು ವಾಕಿಂಗ್ ಅಂತೂ ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು, ಅದಕ್ಕೆ ವಾಕಿಂಗಿಗೆ ಹೋಗ್ತಾ ಇದ್ದೀವಿ. ನೋಡೋಣ. ಸೊ ಗೈಸ್, ಇವಾಗ ನಾವು ಸಿಂಬಾನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಟ್ರಿಪಲ್ಸು ಇವನ ಜೊತೆ. ನಾನು ಜನರಲಿ ಟ್ರಿಪಲ್ಸ್ ಬರೋದೇ ಇಲ್ಲ ಅಲ್ಲ, ಇವನ ಜೊತೆ ಟ್ರಿಪಲ್ಸ್ ಹೋಗಬೇಕು. ಅವ್ನ ಮನೆ ಕಡೆ ಇರೋ ನಾಯಿಗಳು ಪಾಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಅವನು ಬೊಗಳ್ತಾ ಇರ್ತಾನೆ, ಆ ನಾಯಿನೂ ಬರ್ತಾ ಇರುತ್ತೆ. ಬಟ್ ಆ ಜಾಗ ಓಪನ್ ಸ್ಪೇಸ್ ಹೋಗ್ಬೇಕಂದ್ರೆ ಅದೆಲ್ಲ ಪಾಸ್ ಮಾಡಿಬಿಟ್ಟೆ ಹೋಗಬೇಕು. ಸೊ ಬೇಗ ಇನ್ನೂ ಚೂರು ಡಿಸ್ಟೆನ್ಸಲ್ಲಿದೆ, ಹೋಗ್ತಾ ಇದ್ದೀವಿ. ಬನ್ನಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಗೈಸ್, ಫೈನಲಿ ಬಂದ್ವಿ. ನೋಡಿ ಹೆಂಗಿದೆ, ಫುಲ್ ಓಪನ್ ಏರಿಯಾ. ಇಲ್ಲಿ ಫುಲ್ ನಡೀತಾನೆ ಆರಾಮಾಗಿ, ಯಾರು ಏನೂ ಅನ್ನಲ್ಲ. ಸೊ ಬರೀ ಏನಾದರೂ ಕ್ಯಾಟಲ್ಲಿ ಏನಾದರೂ ಇದ್ದರೆ ಮಾತ್ರ ಇವನು ಇಟ್ಕೊತಾನೆ. ಈ ನಾಯಿ ಏನೂ ಮಾಡಲ್ಲ ಅದಕ್ಕೂ, ಬಟ್ ಅವ್ರ ಹ್ಯಾಂಡ್ಲರ್ಸಿಗೆಲ್ಲ ಚೂರು ಭಯ ಇರುತ್ತಲ್ಲ, ಅದಕ್ಕೆ ಇಟ್ಕೊತಾನೆ. ಆ್ಯಂಡ್ ಇವೊಂದು ಎಲ್ಲಿ ಸ್ಟ್ರೀಟಾ ಎಲ್ಲಿ? ಸೊ ಗೈಸ್, ಪಿಕಾಕ್ ಫೈನಲಿ ಕಾಣ್ತು. ಆ್ಯಂಡ್ ಇಲ್ಲಿ ಅಲ್ಲಿ ನೋಡಿ, ಎಲ್ಲೋ ಅಲ್ಲಿದೆ ನೋಡಿ ಗೈಸ್ ಪಿಕಾಕು. ಸೊ ಈ ಏರಿಯಾನಲ್ಲಿ ಪಿಕಾಕು ಆ್ಯಂಡ್ ಸ್ನೇಕ್ಸು ಎಲ್ಲ ಇರುತ್ತೆ. ಎಲಿಫೆಂಟಾ? ಎಲಿಫೆಂಟ್ ಇದೆಯಾ ಇಲ್ಲಿ? ಹೆಂಗೆ, ಎಲ್ಲಿಂದ ಬರುತ್ತೆ ಎಲಿಫೆಂಟು? ಬಟ್ ಆ ಫಾರೆಸ್ಟಲ್ಲಿ ಎಲಿಫೆಂಟ್ ಇದೆಯಾ? ವೈಲ್ಡ್ ಒನ್ಸ್? ಓ, ಇಲ್ಲೇನೋ ಆನೆಗಳೂ ಬರುತ್ತಂತೆ. ಅಲ್ಲಿ ಇವನ ಮನೆ ಹತ್ರ ತುರ್ರಳ್ಳಿ ಫಾರೆಸ್ಟ್ ಅಂತ ಒಂದಿದೆ. ಸೊ ಆ ಫಾರೆಸ್ಟಲ್ಲಿ ಎಲಿಫೆಂಟ್ಸ್ ಇದೆ ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಬರುತ್ತಂತೆ. ನಾನು ಟ್ರೆಕ್ ಮುಗಿಸ್ಕೊಂಡು ಬಂದಿದ್ದೀನಿ, ಹೆವಿ ಸುಸ್ತಾಗಿದೆ. ಆ್ಯಂಡ್ ನೋಡಿ, ಇವನು ನನಗೆ ಓಡಿಸೋಕ್ಕೆ ಕರ್ಕೊಂಬಂದಿದ್ದಾನೆ. ಇವನೇನೋ ಓಡ್ತಾ ಇರ್ತಾನೆ, ನಾನೇನು ಮಾಡಲಿ ಗುರು, ನಂಗೆ ಸುಸ್ತಾಗಿದೆ, ನಾನು ನಡ್ಕೊಂಬರ್ತಾ ಇರ್ತೀನಿ. ಅವನ ಪಿಕಾಕ್ ಹಿಂದೆ ಹೋಗ್ತಾ ಇದ್ದಾನೆ ಕ್ಲೋಸಪ್ಪಲ್ಲಿ ನೋಡೋಕ್ಕೆ. ಸೊ ನಾನು ಅವನ್ನ ಫಾಲೋ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದರೆ ಒಂದು 3-4 ಕಿಲೋಮೀಟರ್ಸ್ ಆದರೂ ವಾಕ್ ಮಾಡಿಬಿಡ್ತೀನಿ. ಬಟ್ ಅದೇ ಮನೆಯಲ್ಲಿ ಕಾರ್ತಿಕ್ ನನಗೆ ವಾಕಿಂಗಿಗೆ ಕರೀತಾನೆ, ಇಲ್ಲಿ ಇವನು. ಬಟ್ ಕಾರ್ತಿಕ್ ಆ್ಯಕ್ಚುಲಿ ಬೆಟರು ಇವನ್ಕಿಂತ. ಇಲ್ಲಿ ಅಂದರೆ ನಾಯಿ ಇದೆ, ನಾವು ಹೋಗಲೇಬೇಕು. ಬಟ್ ಕಾರ್ತಿಕ್ ಜೊತೆ ಚೂರು ನೆಗೋಷಿಯೇಷನ್ ಮಾಡಿ ಸಮ್ಟೈಮ್ಸ್ ಬ್ರೇಕ್ ಕೊಟ್ಬಿಡ್ತಾನೆ ಅವನು. ಮತ್ತು ಇವತ್ತು ಅವನು ಏನೋ ಸುಸ್ತಾಗ್ಬಿಟ್ಟಿದ್ದಾನೆ. ಸೊ ಅವನು ಮಧ್ಯೆ ಹೆವಿ ಬ್ರೇಕ್ಸ್ ತೊಗೊತಾ ಇದ್ದಾನೆ. ಗೊತ್ತು ನಿನಗೂ ಸುಸ್ತಾಗಿದೆ ಅಂತ. ಒಬ್ಬ ಅಣ್ಣ ಮೈಕಲ್ ಮೂವಿ ನೋಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಸೊ ನೆವರ್ ಗಿವ್ ಅಪ್ ಅಂತ. ಇದು ನೋಡಿ, ಸಿಂಬಾನ ಓಪನ್ ಆಗಿ ಬಿಟ್ಬಿಟ್ಟು ಹೆಂಗೆ ಓಡ್ತಾನೆ, ಸಕ್ಕದಾಗಿ ಓಡ್ತಾನೆ. ಅದು ಆರಾಮಾಗಿ ಓಡ್ಕೊಂಬರುತ್ತೆ. ಕ್ಯೂಡಿ ಫೈನಲಿ ಮನೆಗೆ ಹೋಗ್ಬಿಟ್ಟು ಪ್ರಾಬಬ್ಲಿ ಇವತ್ತು ಒಂದು ಮೂವಿಗೆ ಹೋಗ್ತಾ ಇದ್ದೇವೆ ರಾತ್ರಿ. ಸೊ ತುಂಬ ಈವೆಂಟ್ಫುಲ್ ಡೇ ಇವತ್ತು. ಬೇಸಿಕ್ಲಿ ನಾನು ಮೂವಿ ರೈಡ್ ಮುಗಿಸ್ಕೊಂಡು ವಾಕಿಂಗ್ ಕರ್ಕೊಂಡೋಗಿ ಆಮೇಲೆ ಒಂದು ಮೂವಿನೂ ಹೋಗ್ತಾಯಿದ್ದೀನಿ. ಸೊ ಚೆನ್ನಾಗಿತ್ತು. ಇಟ್ ವಾಸ್ ಅ ಗುಡ್ ಡೇ ಅನ್ಬೋದು ನನಗೆ.
ನನ್ನ ಬೇರೆ ವೆಹಿಕಲ್ ನಾನು ನೋಡಿಬಿಟ್ಟು ಹೊಗಳ್ತಾ ಇದ್ದಾರೆ, ಅವ್ರು ಹೇಳ್ಕೊತಾ ಇದ್ದಾರೆ ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಅಂತ. ಅದಕ್ಕೆ ಹೊಗಳ್ತಾ ಇದ್ದಾರೆ. ಬಾಯ್ 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 ಬಾಯ್. ಸಚ್ಚೆ ಕ್ಯೂಟ್ ಡಾಗ್ ಅವನು. ಯಾದಿ ಅವನ ಜೊತೆ ಹೆಂಗೆ ಟ್ರೀಟ್ಮೆಂಟ್ ಮಾಡ್ತಾನೆ ಅಂದರೆ ಯಾರಿಗೂ ಹೊಡೆಯೋ ಥರ ಆ್ಯಕ್ಟಿಂಗ್ ಮಾಡ್ತಾನೆ. ಇವನು ಅವನಿಗೆ ಹೋಗ್ಬಿಟ್ಟು ನಿಲ್ಲಿಸ್ತಾನೆ. ಆ್ಯಂಡ್ ಹಿಂಗೆ ಪಪ್ಪಿ ಬಿಹೇವಿಯರ್ ಒಂದು. ಇವಾಗ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮೂವಿ. ಸೊ ಗೈಸ್, ಈಗ ಮೂವಿ ನೋಡೋಕೆ ಬಂದ್ವಿ, ಕುರುಪು ಮೂವಿಗೆ. ಆ್ಯಂಡ್ ಇವಾಗ ನನ್ನ ತಮ್ಮ ಅಲ್ಲಿ ಟಿಕೆಟ್ಸ್ ತೊಗೊಳಕ್ಕೆ ನಿಂತಿದ್ದಾನೆ. ಸೊ ಟಿಕೆಟ್ಸ್ ತೊಗೊಂಡು ಮೂವಿಗೆ ಹೋಗ್ತಾ ಇದ್ದೀನಿ. ನಂಗೆ ಜನರಲಿ ಸೂರ್ಯ ಮೂವೀಸ್ ತುಂಬ ಇಷ್ಟ. ಜನರಲಿ ಅದಕ್ಕೆ ಬಿಟ್ಟು ನಾನು ತಮಿಳ್ ಮೂವೀಸಿಗೆಲ್ಲ ಬರೋಲ್ಲ ಜನರಲಿ. ಬಟ್ ಈ ಸತಿ ನನ್ನ ತಮ್ಮಂಗೂ ಏನೋ ನೋಡಬೇಕಂತ ಆಸೆ ಇತ್ತು. ಸೊ ಅದಕ್ಕೆ ಬಂದಿದ್ದೀನಿ. ಮುಂಚೆ ಅಂದರೆ ನಾನು ವಿಜಯ್, ಇಲ್ಲಾಂದರೆ ಸೂರ್ಯ, ಇಲ್ಲಾಂದರೆ ವಿಜಯ್ ಸೇತುಪತಿ ಅವ್ರ ಮೂವೀಸೆಲ್ಲ ನಾನು ಜಾಸ್ತಿ ನೋಡ್ತಾಯಿದ್ದೆ. ಬಟ್ ಆಮೇಲೆ ಇವಾಗ ಬಂದಿರೋ ಆ್ಯಕ್ಟರ್ಸ್ ಎಲ್ಲ ನಾನು ಜಾಸ್ತಿ ನೋಡೋಲ್ಲ. ಅದಕ್ಕೆ ಈ ಮೂವಿಗೆ ಹೋಗ್ಬಿಟ್ಟು ಹಾಗೆ ತೋರಿಸ್ತೀನಿ ಏನಾದರೂ ಮಾಡಿದ್ರೆ. ಸೊ ಗೈಸ್, ಇವಾಗ ಮೂವಿ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಹೆಂಗಿತ್ತು ಮೂವಿ? ಸೂಪರ್ ಸೂಪರ್. ಸೊ ಮೂವಿ ಚೆನ್ನಾಗಿತ್ತು ಆ್ಯಂಡ್ ಚೂರು ಡಿಫ್ರೆಂಟ್ ಆಗಿತ್ತು. ನನಗಂತೂ ಇಷ್ಟ ಆಯಿತು. ಸೊ ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ, ನಿಮಗೂ ಪ್ರಾಬಬ್ಲಿ ಇಷ್ಟ ಆಗ್ಬೋದು. ಸೊ ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ತುಂಬ ಥಿಂಕ್ಸ್ ಮಾಡಿಬಿಟ್ವಿ ಟುಡೇ. ಬೇಸಿಕ್ಲಿ ಟ್ರೆಕ್ಕು, ವಾಕು, ಅದ್ರ ಜೊತೆ ಈ ಮೂವಿ. ಸೊ ಹೆವಿ ಸುಸ್ತಾಗಿದೆ. ಸೊ ಮನೆಗೆ ಹೋಗಿ ಮಲ್ಕೊತೀನಿ. ಸೊ ಇಲ್ಲಿ ತನಕ ಯಾರ್ಯಾರು ನೋಡಿದಾರೋ ತುಂಬ ಥ್ಯಾಂಕ್ಸು. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರ್ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.